ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದೊಳಗೆ ನಾನು ನನ್ನ ದಿನನಿತ್ಯದ ಕೆಲಸಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಬೆಳಗ್ಗೆ ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಇವತ್ತಿನ ದಿನ ಹೆಂಗಿತ್ತಂತ ನಿಮಗೆ ತೋರಿಸ್ತೀನಿ ಬರ್ರಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಶುರು ಮಾಡಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತೈತಿ. ನೀವೆಲ್ಲರೂ ಹೆಂಗೆ ಮಾಡ್ತೀರಿ? ಮನೆ ಕೆಲಸ ಅಂತಂದ್ರೆ ಮುಗಿಯೋದೇ ಇಲ್ಲ ಬಿಡ್ರಿ, ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರ್ತಾವೆ. ಆದರೂ ಏನ ಹೇಳ್ರಿ, ಮನೆ ಕೆಲಸ ಮಾಡೋದಾಗಿರುವಷ್ಟು ನೆಮ್ಮದಿ ಮತ್ತು ಸಮಾಧಾನ ಯಾವುದ್ರಾಗೂ ಇಲ್ಲ. ಹೊಚ್ಚಲದ ಮುಂದಂತರೂ ನಂದೊಂದು ಸಿಗ್ನೇಚರ್ ರಂಗೋಲಿ ಐತಿ, ಯಾವಾಗಲೂ ಅದು ಹಾಕ್ತೀನಿ. ನೀವೆಲ್ಲರೂ ಸೇಮ್ ಹಾಕ್ತಿರೋ ಬೇರೆ ಬೇರೆ ಹಾಕ್ತಿರೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಬೆಳಿಗ್ಗೆ ಮನೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ಹಿಡಿದು ಮಧ್ಯಾಹ್ನದ ರುಚಿಯಾದ ಕಿರಿಕ್ಸಾಲಿ ಪಲ್ಯ ಮತ್ತು ಚಪಾತಿ ಮಾಡೋವರೆಗೆ ನನ್ನ ದಿನ ಹೇಗಿತ್ತು ಅಂತ ಈ ವ್ಲಾಗ್ ಒಳಗೆ ನೋಡ್ರಿ. ಮನೆ ಕೆಲಸ ಅಂದ್ರನ ಹಂಗೆ ಒಂದಾದಿಂದ ಒಂದು ಕೆಲಸ ಇದ್ದೇ ಇರ್ತಾವೆ. ಕಸ ಹೊಡೆಯೋದು, ಆದಿಂದ ಪಾತ್ರೆ ಎಲ್ಲ ತೊಳೆಯೋದು, ಈ ರೀತಿ ಒಂದಾದಿಂದ ಒಂದು ಕೆಲಸ ಇದ್ದೇ ಇರ್ತಾವೆ. ನಾನೇನು ಸ್ಪೆಷಲ್ ಕೆಲಸ ಅಂತೇನು ಹೇಳತ್ತಿಲ್ಲ, ಎಲ್ಲರೂ ಮಾಡುವಂಥ ಕೆಲಸನ ನಾನು ಹೇಳತ್ತಿರೋದು. ಪಾತ್ರೆ ತೊಳೆಯೋದು ನನ್ನ ಕಡೆ ಎಷ್ಟಾಗ್ತೈತಿ ಎಲ್ಲ ನಾನು ಮಾಡ್ಬೇಕು ಕೆಲಸ. ಹೌಸ್ ಹೆಲ್ಪ್ ಇಟ್ಕೋಬೇಕಂತ ಹಾಗೇನಿಲ್ಲ, ನನ್ನ ಕೈಲೇ ಎಷ್ಟಾಗ್ತೈತಿ ಎಲ್ಲ ನಾನು ಮಾಡ್ಬೇಕಂತ ಹೇಳಿ. ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅನ್ನಿಸ್ತೈತಿ. ನಂಗೆ ಇನ್ನೊಬ್ಬರ ಮೇಲೆ ಕೆಲಸದ ಸಂಬಂಧ ಡಿಪೆಂಡ್ ಆಗೋದು ಅಷ್ಟು ಕರೆಕ್ಟ್ ಅಂತ ಅನ್ಸಂಗಿಲ್ಲ. ನಿಮ್ಗೆಲ್ಲರಿಗೂ ಹೆಂಗೆ ಅನ್ನಿಸ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಸ್ಪೆಷಲ್ ಅಂದ್ರೆ ಈ ಕಿರಿಕ್ಸಾಲಿ ಪಲ್ಯ. ಇದು ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋಕ್ಕೂ ಮಸ್ತ್ ಇರ್ತದೆ. ಮೊದಲು ಇದನ್ನು ನೀಟಾಗಿ ತೊಳೆದಿಟ್ಕೊಂಡೇನಿ. ಇದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿ ಇದ್ರೆ ಊಟನ ಬೇರೆ ಲೆವೆಲ್ಲಿಗೆ ಇರ್ತದೆ, ಮಸ್ತ್ ಅಂತ ಅನಿಸ್ತತೆ. ನೀವು ಒಂದ್ಸತಿ ಮಧ್ಯಾಹ್ನದ ಊಟಕ್ಕೆ ಈ ರೀತಿ ಚಪಾತಿ ಮತ್ತು ಕಿರಿಕ್ಸಾಲಿ ಪಲ್ಯನ ಟ್ರೈ ಮಾಡಿ ನೋಡ್ರಿ. ನಾನು ಕಿರಿಕ್ಸಾಲಿ ಪಲ್ಯಕ್ಕೆ ಬೆಳ್ಳುಳ್ಳಿ ಅದು ಜಜ್ಜಿ ಹಾಕಿ ಉಳ್ಳಾಗಡ್ಡಿ ಹಾಕಿ ಹಸಿ ಖಾರ ಹಾಕಿ ಮಾಡಿದ್ದೆ, ಮಸ್ತ್ ಆಗಿತ್ತು. ನಿಮಗೂ ನೀವು ಯಾವ ಟೈಪ್ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮಗೆ ಯಾವ್ದಾರ ರೆಸಿಪೀಸ್ ಬೇಕಿದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡ್ತೀನಿ. ನೀವು ಯಾವ ಥರ ಕಿರಿಕ್ಸಾಲಿ ಪಲ್ಯ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.